ಹುಟ್ಟುಹಬ್ಬ ಆಚರಿಸಿ ಪಟಾಕಿ ಸಿಡಿಸಿದ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿರುವ ಘಟನೆ ಚಿಂತಾಮಣಿಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋಡಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಡಿಹಳ್ಳಿ ಗ್ರಾಮದ ಸರ್ಕಲ್ನಲ್ಲಿ ಜಗದೀಶ್ KN ಎಂಬಾತ ತನ್ನ ಸ್ನೇಹಿತರೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡು ಪಟಾಕಿ ಹೊಡೆಯುತ್ತಿದ್ದ ವೇಳೆ ಸದರಿ ಗ್ರಾಮದ ನಾಗೇಶ್ ರೆಡ್ಡಿ ಪಟಾಕಿ ಹೊಡೆಯಬೇಡಿ ಎಂದು ಹೇಳಿದ್ದಕ್ಕೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿ ಗಲಾಟೆ ಮಾಡಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಗಲಾಟೆಯಲ್ಲಿ ಕಿರಣ್, ಶ್ರೀನಾಥ್, ಅಂಬರೀಶ್, ನಾರಾಯಣಸ್ವಾಮಿ ಎಂಬುವರು ಗಾಯಗೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರಕ್ಕೆ ರವಾನಿಸಲಾಗಿದೆ. ಇನ್ನು ನಾಗೇಶ್ ರೆಡ್ಡಿ ಎಂಬುವವರ ಹೊಸಕೋಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಸದ್ಯ ಘಟನೆ ಕುರಿತು ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನಿನ್ನೆ ನನ್ನ ಬರ್ತ್ಡೇ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಷನ್ಸ್ ಮಾಡ್ತಾ ಇರಬೇಕಾದ್ರೆ ಎಲ್ಲ ಸೆಲೆಬ್ರೇಷನ್ಸ್ ಮಾಡಬೇಕಾದ್ರೆ ಬಂದುಬಿಟ್ಟು ಜಾತಿ ನಿಂದನೆ, ಪ್ರಾಣಿ ಬೆದರಿಕೆ ಮಾಡಿಬಿಟ್ಟು ನಿಮ್ಗೆ ಯಾರು ಈ ಥರ ರೈಟ್ಸ್ ಕೊಟ್ಟಿದ್ದಾರೆ ಸೆಲೆಬ್ರೇಷನ್ಸ್ ಮಾಡೋಕ್ಕೆ, ಇಲ್ಲಿಂದ ಬಂದಿರೋ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಸೀದಾ ಅಲ್ಲಿ ಗಾಡಿ ಕಿತ್ಕೊಂಡ್ಬಿಟ್ರು. ಕಿತ್ಕೊಬಿಟ್ಬಿಟ್ಟು ಅವ್ರು 4-5 ಜನ ಬಂದ್ಬಿಟ್ಟು ನಮ್ಮ ಹುಡುಗರನ್ನೆಲ್ಲ ಹೊಡೆದಿದ್ದಾರೆ. ನಾವು ಕೇಳೋಕೆ ಹೋದ್ಮೇಲೆ ಮತ್ತು ಅವರು ನಮಗೂ ಕ್ಲಾಶ್ ಆಗಿ ಅವ್ರಿಗೂ ಎಡಲ್ ಬಿದ್ದಿದೆ, ನಮಗೂ ಎಡಲ್ ಬಿದ್ದಿದೆ. ಮತ್ತೆ ಸೀದಾ ಮನೆ ಹತ್ರ ಬಂದ್ಬಿಟ್ಟು ಮನೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಮನೆಯವರೆಲ್ಲ ಬಾಗಿಲಾಗ್ಬಿಟ್ಟಿದೆ. ಮನೆಗೆ ನುಗ್ಗಿಬಿಟ್ಟು ಮನೆ ಬಾಗಿಲೆಲ್ಲ ಹೊಡೆದ್ಬಿಟ್ಟು ಕಿತ್ಬಿಟ್ಟು ಒಂದು 4 ಜನ ನಾಗೇಶ್ ರೆಡ್ಡಿ, ಮಂಜುನಾಥ್ ರೆಡ್ಡಿ, ಮುನ್ಸ್ವಾಮಿ ರೆಡ್ಡಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಮನೆಯಲ್ಲೆಲ್ಲ ಹೊಡೆದ್ಬಿಟ್ಟು ಫಿಸಿಕಲ್ ಹ್ಯಾಂಡಿಕ್ಯಾಪ್ ನಮ್ಮ ತಂದೆಯವರು ಅವ್ರನ್ನ ಹೊಡೆದಿದ್ದಾರೆ. ನಮ್ಮ ಅಮ್ಮ ಅವ್ರನ್ನ ಲೇಡೀಸ್ ಅವ್ರನ್ನ ಹೊಡೆದಿದ್ದಾರೆ. ಜನ ಎಲ್ಲ ಹೊಡೆದ್ಬಿಟ್ಟು ರೋಡಿಸಮ್ ಮಾಡಿ ನಿಮ್ಮ ಊರಾಗ ಬಂದ ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಬಂದಿದ್ರೆ ಟ್ರೀಟ್ಮೆಂಟ್ ಮಾಡಿಸ್ಕೊತ ಇದ್ದೀವಿ, ಇಲ್ಲಿ ಕೂಡ ಬಂದ್ಬಿಟ್ಟು ನಿಮ್ಮ ಊರಾಗ ಬಾ, ನಿಮಗೆ ಸಾಯಿಸ್ಬಿಡ್ತೀವಿ ಅಂತ ಹೇಳಿದ್ದು ಈ ಥರ ಮಾಡ್ತಾಯಿದ್ದಾರೆ ಸರ್. ದಯವಿಟ್ಟು ನಮಗೆ ನ್ಯಾಯ ಸಿಗಬೇಕಾದ್ರೆ ಕಾಡಿಸ್ಕೊಂಡು ಟೈಮು ಅವರು ಕೋಡಹಳ್ಳಿ ನಮ್ಮದು అమిట పటాకీలు అంటించింది మాది ఇల్లు ఆడే ఉండేది పక్కనే. బట్ ఏం పటాకీలు అంటిస్తున్నారు అని చెప్పి చూస్తే ఇల్లు నడుమధ్య 2 గాడీలు నిలుపుకున్నారు. 10-12 జనము చుట్టూ గ్రూప్ ఉన్నారు. అమిట పటాకీలు పోయి వాగేవి 20-30 ఏళ్ళు వాక్కొనే ఉంటే ఒక 10 నిమిషాలు చూస్తే అవి పక్కనే. ఆమెట మళ్ళా కేక్ కోసి అందరూ తినిపించుకుంటా ఉంటారు. మళ్ళీ అంతా ముగించుకుంటారు. ఇంకేం ఆయన మన అయింది కదా పోండ్రా అంటే అనేప్పటికీ ఎక్కడ పోయేదిరా, పోకపోతే ఏమవుతుంది నీకు ఏమవుతుంది చెప్పు. ఫుల్గా మందులేసేసినారు సార్. ಅವರು ನಾರಾಯಣ ಸ್ವಾಮಿ, ಶ್ರೀನಾಥ್, ಇವನು ಆಮೇಟ ಕಿರಣ್, అంబరీష్, ఇಷ್ಟು జన. ఆమెట మళ్ళా ఏం చేసిరంటే పోయేదే లేదు అని వాళ్ళు. ఆమెట నేను అనుకున్నాను ఏం అట్లా మాట్లాడతావు అంటే అట్లా మాట్లాడతావు పట్టు వచ్చేసేస్తాను బాటకు తీసుకొని జగదీష్ అనేవాడు. మళ్ళీ ఇంకొకటి వచ్చి రాట తీసుకొని వేసేసేస్తాను. ఆడే పడిపోతుంది.